ಎಲ್ರಿಗೂ ತಿಳಿದಿರೋ ಹಾಗೆ ಮೊಟ್ಟೆಯಲ್ಲಿ ಒಂದು ಒಳ್ಳೆಯ ಪ್ರೋಟೀನ್ ಅಂಶ ಸಿಗುತ್ತೆ. ಪ್ರತಿನಿತ್ಯ ಯಾವುದಾದ್ರೂ ರೂಪದಲ್ಲಿ ಮೊಟ್ಟೆನ ಬಳಸೋದು ಉತ್ತಮ. ಹಾಗಾಗಿ ಮೊಟ್ಟೆನ ಬಳಸಿ ಸಿಂಪಲ್ ಆಗಿರುವಂಥ ಕ್ವಿಕ್ಕಾಗಿ ಆಗುವಂಥ ಎಗ್ ರೈಸ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ 10ರಿಂದ 12 ಮೊಟ್ಟೆಗಳನ್ನ ಒಡೆದು ಬೀಟ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಡೆದು ಬೀಟ್ ಮಾಡಿರೋಂಥ ಮೊಟ್ಟೆ ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಸ್ಕ್ರ್ಯಾಂಬಲ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಸೇಮ್ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಜೀರಿಗೆ, ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಹಾಗೆ ನಿಮಗೆ ಬೇಕಾಗಿರೋಂಥ ತರಕಾರಿಗಳು ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್, ಈರುಳ್ಳಿ, ಟೊಮೆಟೊ ಎಲ್ಲನೂ ಹಾಕಿ ಸ್ವಲ್ಪ 50% ಆಗೋವರೆಗೂ ಕುಕ್ ಮಾಡಿ. 50% ಕುಕ್ ಆದಮೇಲೆ 2 ಎಗ್ನ ಹೊಡೆದಾಕೊಂಡು ಮತ್ತು ಹಾಗೆ ಸ್ಕ್ರ್ಯಾಂಬಲ್ ಮಾಡಿರೋ ಎಗ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ. ಹೀಗೆ ರೆಡಿಯಾದಂಥ ಮಿಶ್ರಣಕ್ಕೆ ಮುಂಚೆನೇ ರೆಡಿ ಮಾಡ್ಕೊಂಡಿರೋ ಅಂಥ ರೈಸ್ ಹಾಗೆ ಟೇಸ್ಟ್ಗೆ ತಕ್ಕಂಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದಂಥ ಎಗ್ ರೈಸ್ ರೆಡಿ ಆಗುತ್ತೆ. Thanks for watching and subscribe to my channel.